KCET 2025 ಸಿಲೆಬಸ್ ನೋಡಿದ್ರೆ ಒಟ್ಟು 69 ಚಾಪ್ಟರ್ಸ್ ಇದೆ ಆಯ್ತಾ. ಅದರಲ್ಲಿ ಜಸ್ಟ್ 27 ಚಾಪ್ಟರ್ಸ್ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಸಾಕು, ನೀವು 100+ ನ ಸ್ಕೋರ್ ಮಾಡಿ ಒಂದು ಸೇಫ್ ಝೋನ್ಗೆ ಎಂಟರ್ ಆಗ್ಬಹುದು ಅಂದ್ರೆ ನೀವು ನಂಬ್ತೀರಾ? ಇಲ್ಲ ತಾನೆ. ವಿಡಿಯೋನ ಎಂಡ್ ತನಕ ನೋಡಿ. ನಿಮ್ಗೆ ಕಷ್ಟ ಆಗಬಾರ್ದು ಅಂತ ಚಾಪ್ಟರ್ ವೈಸ್ ವೇಟೇಜ್ ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಪ್ರತಿ ಸಬ್ಜೆಕ್ಟ್ ಅಲ್ಲೂ 9 ಚಾಪ್ಟರ್ಸ್ ಅಂದ್ರೆ ಒಟ್ಟು 27 ಚಾಪ್ಟರ್ಸ್ ನ ಡೂ ಆರ್ ಡೈ ಚಾಪ್ಟರ್ಸ್ ಅಂತ ಶಾರ್ಟ್ ಲಿಸ್ಟ್ ಮಾಡಿ ಇದಿಷ್ಟನ್ನ ನೋಡ್ಕೊಂಡ್ರೆ ಸಾಕು, ನೀವು 100+ ನ ಕ್ರಾಸ್ ಮಾಡೋ ತರ ನಾನು ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆಸ್ ದ ವಿಡಿಯೋ ಪ್ರೋಗ್ರೆಸಸ್ ಸಬ್ಜೆಕ್ಟ್ ವೈಸ್ ಇದನ್ನೆಲ್ಲ ನೋಡೋಣ. ಬಟ್ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆಯ್ತಾ. ಯಾಕಂದ್ರೆ ನೀವು KCET ಗೆ ಅಪ್ಲಿಕೇಶನ್ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದಾದ ತಕ್ಷಣ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿರೋ ಕಂಟೆಂಟ್ ಇಂದ ನೀವು ವ್ಯಾಲ್ಯೂನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. NIAT ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರಿ. NIAT ಅನ್ನೋ ಈ ನೆಕ್ಸ್ಟ್ ಜನರೇಷನ್ ಕಾಲೇಜ್ ಅಲ್ಲಿ ಮಷೀನ್ ಲರ್ನಿಂಗ್ ಮತ್ತೆ ಡೇಟಾ ಸೈನ್ಸ್ ಅನ್ನೋ ಒಂದು ಟ್ರೆಂಡಿಂಗ್ ಡೊಮೈನ್ ಅಲ್ಲಿ 4 years BTech ಪ್ರೋಗ್ರಾಮ್ ನ ಆಫರ್ ಮಾಡ್ತಿದ್ದಾರೆ. ನಾವು ಓದ್ತಿರೋ ಟ್ರೆಡಿಷನಲ್ ಕಾಲೇಜಸ್ ತರ ಔಟ್ಡೇಟೆಡ್ ಸಿಲೆಬಸ್ ಬದಲು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕುತ್ಕೊಂಡು ಫ್ರೇಮ್ ಮಾಡಿರುವಂತ ಸಿಲೆಬಸ್ ನ ಇವರು ರೆಫರ್ ಮಾಡ್ತಿದ್ದಾರೆ. ಫಸ್ಟ್ ಇಯರ್ ಇಂದಾನೆ ಇಲ್ಲಿ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡಿಸ್ಕೊಂಡು ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಟಾಪ್ ಕಂಪನೀಸ್ ನ CEO CTOs ಇವ್ರಗಳ ಜೊತೆ ಕಾನ್ಫರೆನ್ಸ್ ಅಲ್ಲಿ ಅಥವಾ ಮೀಟಿಂಗ್ಸ್ ಅಲ್ಲಿ ಡಿಸ್ಕಸ್ ಮಾಡೋ ಆಪರ್ಚುನಿಟಿ ಕೂಡ ಕೊಡ್ತಾರೆ. ಅಂಡ್ ಹ್ಯಾಕಥಾನ್ಸ್ ಅಲ್ಲಿ ಫಸ್ಟ್ ಇಯರ್ ಇಂದಾನೆ ಆಕ್ಟಿವ್ ಪಾರ್ಟಿಸಿಪೇಷನ್ ನ ಎಂಫಸೈಸ್ ಕೂಡ ಮಾಡ್ತಾರೆ. ಒಟ್ಟಾರೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಆಕ್ಚುಲಿ ಏನೇನ್ ಇರಬೇಕು ಎಲ್ಲಾನು ಕೂಡ ಈ ಪ್ರೋಗ್ರಾಮ್ ಅಲ್ಲಿ ಇದೆ. ಇವ್ರು ಕಂಡಕ್ಟ್ ಮಾಡೋ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನೀವು ಅಟೆಂಡ್ ಮಾಡಿದ್ರೆ ಸಾಕು, ಈ ಇನ್ಸ್ಟಿಟ್ಯೂಟ್ ನ ಜಾಯಿನ್ ಆಗೋ ಆಪರ್ಚುನಿಟಿ ಜೊತೆಗೆ 100% ಸ್ಕಾಲರ್ಶಿಪ್ ಗೆ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಇನ್ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಇವತ್ತೇ ರಿಜಿಸ್ಟರ್ ಆಗಿ. ಫಸ್ಟ್ ಫಿಸಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ವೇಟೇಜ್ ಜೊತೆಗೇನೆ ನಾನಿಲ್ಲಿ ಇಟ್ಸ್ ಮೈ ಹ್ಯಾಂಡ್ ರೈಟಿಂಗ್, ನಾನೇನೆ ಕುತ್ಕೊಂಡು ಒಂದ್ ಕಡೆ ನೀಟಾಗಿ ಬರೆದು ಕಂಪೈಲ್ ಮಾಡೋಣ ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ಇದನ್ನ ಮಾಡಿದ್ದೀನಿ. ಅಂಡ್ ಇದ್ದು PDF ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಲೆಕ್ಟ್ರೋಸ್ಟಾಟಿಕ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯೋರ್ ಸಿಲೆಬಸ್ ಅಂತ. ಇಲ್ಲೂ ಕೂಡ ಅದೇ ರಿಫ್ಲೆಕ್ಟ್ ಆಗ್ತಿದೆ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇರ್ಬೋದು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇರ್ಬೋದು, ಇದೆರಡು ಸೇರಿ ನಿಮಗೆ 7 ಮಾರ್ಕ್ಸ್ ಬರ್ತಿದೆ. ಅಂಡ್ ಅದಾದ್ಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಟಾಪಿಕ್ ಇದೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ 4 ಕ್ವಶನ್ಸ್ ಕೇಳ್ತಿರೋದ್ರಿಂದ ಇದು ಇಂಪಾರ್ಟೆಂಟೇ ಆಗುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ರೇ ಆಪ್ಟಿಕ್ಸ್ ಇರ್ಬೋದು, ಆಟಮ್ಸ್ ಅಂಡ್ ನ್ಯೂಕ್ಲಿಯೈ ಮಾಡರ್ನ್ ಫಿಸಿಕ್ಸ್ ಕೆಳಗಡೆ ಬರುತ್ತೆ. ಈಸಿ ಇರೋದ್ರಿಂದ 2 ನೋಟ್ಗೆ ಕ್ಲಬ್ ಮಾಡಿದ್ದೀನಿ. ಅದೆರಡು ಸೇರಿ ನಿಮಗೆ ಅರೌಂಡ್ 5 ಕ್ವಶನ್ಸ್ ರೆಗ್ಯುಲರ್ಲಿ ಕೇಳ್ತಿದ್ದಾರೆ. ಅಂಡ್ ಕ್ಲಾಸ್ 11th ಅಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಮತ್ತೆ ರೊಟೇಷನಲ್ ಮೋಷನ್ ಅನ್ನೋ ಒಂದು ಚಾಪ್ಟರ್ ಮತ್ತೆ ಲಾಸ್ ಆಫ್ ಮೋಷನ್, ಇದೆರಡನ್ನ ನೀವು ಪ್ರಿಪೇರ್ ಆದ್ರೆ ಸಾಕು, ಫಿಸಿಕ್ಸ್ ನ 9 ಚಾಪ್ಟರ್ಸ್ ಆಗ್ಬಿಡುತ್ತೆ. 32 ಮಾರ್ಕ್ಸ್ ನಿಮ್ಗೆ 9 ಚಾಪ್ಟರ್ಸ್ ಇಂದ ಬರ್ತಿದೆ ಫಿಸಿಕ್ಸ್ ಅಲ್ಲಿ. ಟೋಟಲ್ 60 ಕ್ವಶನ್ಸ್ ಇದ್ರೆ ಅದ್ರಲ್ಲಿ 32 ಕ್ವಶನ್ಸ್ ನಿಮ್ಗೆ 9 ಚಾಪ್ಟರ್ಸ್ ಇಂದ ಬರ್ತಿದೆ ಅಂದ್ರೆ ಓಕೆ, ಎಲ್ಲಾ ಚಾಪ್ಟರ್ಸ್ ಡೀಲ್ ಮಾಡಬೇಕು, ಇಟ್ಸ್ ಓಕೆ. ಬಟ್ ಈ ಚಾಪ್ಟರ್ಸ್ ಮೇಲೆ ಎಂಫಸಿಸ್ ಇರಬೇಕು. ಅಂದ್ರೆ ಈ 32 ಮಾರ್ಕ್ಸ್ ಮಾತ್ರ ಮಿಸ್ ಆಗಬಾರ್ದು. 32 ಗಿಂತ ಜಾಸ್ತಿ ಬರಬೇಕು, ಇಟ್ ಆಬ್ವಿಯಸ್ಲಿ ಇಟ್ಸ್ ಟ್ರೂ, ಬಟ್ 32 ಅಂತೂ ಮಿಸ್ ಆಗಬಾರ್ದು ಅಂತ ಹೇಳಿ ಐ ಹ್ಯಾವ್ ಕನ್ಸಿಡರ್ಡ್ ದೀಸ್ ಆಸ್ ಡೂ ಆರ್ ಡೈ ಚಾಪ್ಟರ್ಸ್ ಫಾರ್ ಯುವರ್ KCET. ನೆಕ್ಸ್ಟ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಇದೆಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಕೆಳಗಡೆ ಬರುತ್ತೆ, ಆರಾಮಾಗಿ ಮಾಡ್ಕೊಂತೀರಾ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಂಡು. ಬಟ್ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತ ಅಂದ್ರೆ D&F ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಯಾಕಂದ್ರೆ ಸ್ವಲ್ಪ ಥಿಯರಿ ಜಾಸ್ತಿ ಇದೆ ಅಂಡ್ ಇನ್ಆರ್ಗ್ಯಾನಿಕ್ ಇರೋದ್ರಿಂದ ಸ್ವಲ್ಪ ಗಟ್ಟು ಹೊಡೆಯೋ ವಿಷಯಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಮುಂದೆ ಒಂದು ಎಕ್ಸಾಮ್ ಇದೆ, ಅದಕ್ಕೆ ಚಾಪ್ಟರ್ ಅಲ್ಲಿ ಮಾರ್ಕ್ಸ್ ಬರುತ್ತೆ ಎಷ್ಟು, ಒಂದು ಅರೌಂಡ್ 4 ಕ್ವಶನ್ಸ್ ಈ ಚಾಪ್ಟರ್ ಇಂದ ಕೇಳ್ತಿದ್ದಾರೆ ಅಂದ್ರೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ಕಲೀಲೇಬೇಕು. ಸೊ ಇಟ್ಸ್ ಅಪ್ ಟು ಯು. ಅದಾದ್ಮೇಲೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಚಾಪ್ಟರ್ ಇದೆ. ಹ್ಯಾಲೋ ಆಲ್ಕಿನ್ಸ್ ಮತ್ತೆ ಹ್ಯಾಲೋ ಅರಿನ್ಸ್, ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಆಯ್ತಾ. 5 ಮಾರ್ಕ್ಸ್ ಅಪ್ ಟು 5 ಕ್ವಶನ್ಸ್ ಕೇಳ್ತಿದ್ದಾರೆ ಇನ್ ದ ಲಾಸ್ಟ್ 2 to 3 years. ಅಂಡ್ ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಅನ್ನೋ ಈಸಿ ಚಾಪ್ಟರ್ ಇದೆ. ಆ ಈಸಿ ಚಾಪ್ಟರ್ ನೀವು ಡೀಲ್ ಮಾಡಿದ್ರೆ ನೋಡಿ ಇಲ್ಲಿ 4 ಮಾರ್ಕ್ಸ್ ಬರ್ತಿದೆ. ಅಂಡ್ ಇಲ್ಲಿ ತುಂಬಾ ಜನ ಸ್ಟ್ಯಾಂಡ್ ಔಟ್ ಆಗಕ್ಕೆ ಆಪರ್ಚುನಿಟಿ ಇರುತ್ತೆ, ಯಾಕಂದ್ರೆ ಎಷ್ಟೋ ಜನ ಇನ್ಕ್ಲೂಡಿಂಗ್ ಮೀ ಬಯೋಮಾಲಿಕ್ಯೂಲ್ಸ್ ನ ಆಲ್ಮೋಸ್ಟ್ ಬಿಟ್ಟಿರ್ತಾರೆ. ಓಕೆ, ಬಯಾಲಜಿಲಿ ಸ್ವಲ್ಪ ಓದಿದೀವಿ ಇನ್ನೇನಕ್ಕೆ ಅಂತ ಹೇಳಿ, ಬಟ್ ಕೆಮಿಸ್ಟ್ರಿಲಿ ಇಟ್ಸ್ ಅ ಡಿಫ್ರೆಂಟ್ ಪಾರ್ಟ್ ಆಲ್ ಟುಗೆದರ್. ಸೊ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಡು PYQs ಸಾಲ್ವ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಏನಿದೆ ಈ ಚಾಪ್ಟರ್ ಇಂದ ನಿಮಗೆ 3 ಮಾರ್ಕ್ಸ್ ಸಿಗ್ತಿದೆ. ಅಂಡ್ ಹೈಡ್ರೋಕಾರ್ಬನ್ಸ್ ಅನ್ನೋ ಚಾಪ್ಟರ್ ಇಂದ ಏನ್ ನಿಮಗೆ ಕ್ಲಾಸ್ 11 ಸಿಲೆಬಸ್ ಅಲ್ಲಿ ಇದೆ, ಅದರಿಂದ ನಿಮಗೆ 2 ಮಾರ್ಕ್ಸ್ ಅಥವಾ 2 ಕ್ವಶನ್ಸ್ ನ ಕಂಟಿನ್ಯೂಸ್ಲಿ ಕೇಳ್ತಿರೋದ್ರಿಂದ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ 9 ಚಾಪ್ಟರ್ಸ್ ಫಾರ್ ಫಿಸಿಕ್ಸ್, 9 ಚಾಪ್ಟರ್ಸ್ ಫಾರ್ ಕೆಮಿಸ್ಟ್ರಿ ಆಯ್ತು. ಫಿಸಿಕ್ಸ್ ಅಲ್ಲಿ ನಿಮಗೆ 32 ಮಾರ್ಕ್ಸ್ ಬರ್ತಿತ್ತು. ಅಂಡ್ ಇಲ್ಲಿ ಲೆಕ್ಕ ಹಾಕೋದಾದ್ರೆ 3, 6, 9, 13, 16, 21, 25, 28, 30 ಇಲ್ಲೂ ಕೂಡ ಅರೌಂಡ್ 30 ಮಾರ್ಕ್ಸ್ ಬರ್ತಿದೆ. ಸೊ ನಿಮಗೆ ಆಲ್ರೆಡಿ 62 ಮಾರ್ಕ್ಸ್ ಆಗೇ ಹೋಯ್ತು, ಓನ್ಲಿ ಇಫ್ ಯು ಸ್ಟಡಿ ದೀಸ್ 18 ಚಾಪ್ಟರ್ಸ್ ಕರೆಕ್ಟ್ಲಿ ಇನ್ ದ ಸೆನ್ಸ್ ನಾನು ಇಲ್ಲಿ ಡೂ ಆರ್ ಡೈ ಚಾಪ್ಟರ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡಿದ್ದೀನಿ ಅಂದ್ರೆ ನೀವು ಇದ್ರಲ್ಲೂ ಸ್ಕಿಪ್ ಮಾಡೋ ಹಾಗಿಲ್ಲ. ಆಮೇಲೆ ಎಷ್ಟೋ ಜನ ಇದ್ರಲ್ಲೂ ಓಕೆ ಈ ಟಾಪಿಕ್ ಬೇಡ ಅಂತ ಸ್ಕಿಪ್ ಮಾಡ್ಬಿಟ್ಟಿರಾ, ಯಾಕಂದ್ರೆ ಇಲ್ಲೇನೆ ವಿ ಆರ್ ಆಲ್ರೆಡಿ ಶಾರ್ಟ್ ಲಿಸ್ಟಿಂಗ್ ದ ಚಾಪ್ಟರ್ಸ್. ಅಂಡ್ ಅದ್ರೊಳಗೆ ನೀವು ಇನ್ನ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ಫಿಲ್ಟರ್ ಮಾಡಿದ್ರೆ ಕೊನೆಯಲ್ಲಿ ನೀವೇ ಫಿಲ್ಟರ್ ಆಗಿ ಹೋಗ್ತೀರಾ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಏನಿದೆ ಫಸ್ಟ್ ಕ್ಲಾಸ್ 12 ಚಾಪ್ಟರ್ಸ್ ನೋಡ್ಬಿಡೋಣ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಇಂಟಿಗ್ರಲ್ಸ್, ವೆಕ್ಟರ್ಸ್ ಅಂಡ್ 3D ಜಾಮೆಟ್ರಿ. ವೆಕ್ಟರ್ಸ್ ಅಂಡ್ 3D ಜಾಮೆಟ್ರಿ ಯೂಶಲಿ ಈಸಿ ಇದೆ, ಅದಕ್ಕೆ 2 ನೋಟ್ಗೆ ಕ್ಲಬ್ ಮಾಡಿ ಅರೌಂಡ್ 4 ಮಾರ್ಕ್ಸ್ ಕೇಳ್ತಿರೋದ್ರಿಂದ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ಸೆಟ್ ಥಿಯರಿ ಬರುತ್ತೆ. ಸೆಟ್ ಥಿಯರಿ ಎಷ್ಟು ಈಸಿ ಅಂತ ಎಲ್ರಿಗೂ ಗೊತ್ತು, 11th ಕ್ಲಾಸ್ ಫಸ್ಟ್ ಯೂನಿಟ್ ಇದಾಗಿರುತ್ತೆ. ಸೊ ನೀಟಾಗಿ ನೀವು ಕರೆಕ್ಟಾಗಿ ಕುತ್ಕೊಂಡು ಓದಿದ್ರೆ 1 hour ಅಲ್ಲಿ ಆಲ್ಮೋಸ್ಟ್ ಮುಗಿಸೇ ಬಿಡ್ಬೋದು ಅದನ್ನ.
ನೆಕ್ಸ್ಟ್ 11th ಟ್ರಿಗ್ನೋಮೆಟ್ರಿ ಚಾಪ್ಟರ್ ಏನಿದೆ ಅದರಿಂದ ಸ್ವಲ್ಪ ರಿಸಲ್ಟ್ಸ್ ಏನಿದೆ ಇಂಪಾರ್ಟೆಂಟ್ ರಿಸಲ್ಟ್ಸ್ ಅದು ನಿಮಗೆ ಬೇರೆ ಚಾಪ್ಟರ್ಸಲ್ಲಿ ಯೂಸ್ ಆಗೋದು ಅಷ್ಟೇ ಅಲ್ಲದೆ ಡೈರೆಕ್ಟಾಗಿ ಕೂಡ ಅದರಿಂದ ಕ್ವಶನ್ಸ್ ಕೇಳ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅ ಪ್ರೂಫ್ ಆಫ್ ಇಟ್ ವೇರ್ ದೇ ಹ್ಯಾವ್ ಆಸ್ಕ್ಡ್ 3 ಕ್ವಶನ್ಸ್ ಇನ್ ದ ಲಾಸ್ಟ್ ಇಯರ್ ಅಂದರೆ 2024 3 ಕ್ವಶನ್ಸ್ ಕೇಳಿದ್ದಾರೆ ಆ ಚಾಪ್ಟರಿಂದ. ಸೊ ಆಬ್ವಿಯಸ್ಲಿ ದಟ್ ಮೇಕ್ಸ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಇನ್ KCET ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ನ ಕೂಡ ಕನ್ಸಿಡರ್ ಮಾಡಿದ್ದೀನಿ, ಯಾಕಂದ್ರೆ 3 ಕ್ವಶನ್ಸ್ ಅಪ್ ಟು 3 ಕ್ವಶನ್ಸ್ ಆನ್ ಆವರೇಜ್ ಕೇಳ್ತಾನೆ ಇದ್ದಾರೆ ಓವರ್ ದ ಲಾಸ್ಟ್ 2 to 3 years. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಮತ್ತೆ ಮ್ಯಾಥಮೆಟಿಕ್ಸ್ಗೂ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 4, 9, 13, 18, 23, 27, 29, 32, 35 ಅಪ್ ಟು 35 ಮಾರ್ಕ್ಸ್ ನಿಮ್ಗೆ ಇಷ್ಟಲ್ಲಿ ಬರ್ತಿದೆ. ಸೊ ಇಲ್ಲಿ 32, ಇಲ್ಲಿ 30 ಮತ್ತು ಇಲ್ಲಿ 35 ಅಂದರೆ ಅಪ್ ಟು 97 ಆ ರೇಂಜ್ಗೆ ಆಗುತ್ತೆ. ಬಟ್ ಅಲ್ಲಿ ಇಲ್ಲಿ ಒಂದೆರಡು ಕ್ವಶನ್ ಹೆಚ್ಚು ಕಡಿಮೆ ಆದರೆ ನೀವು 100 ಅಂತೂ ಸ್ಕೋರ್ ಮಾಡ್ತಿರ್ತೀರಾ. ಆ್ಯಂಡ್ 100 ಮೇಲೆ ಹೋದರೆ ಆಬ್ವಿಯಸ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಚೆನ್ನಾಗಿತ್ತು ಅಂತ ಅಂದರೆ ಆಲ್ರೆಡಿ ನೀವು ಸೇಫ್ ಝೋನಲ್ಲೇ ಇರ್ತೀರಾ. ಸೇಫ್ ಝೋನ್ ಇನ್ ದ ಸೆನ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ತುಂಬ ಚೆನ್ನಾಗಿದ್ದು ನೀವು 100 ಮೇಲೆ ಹೋದರೆ 10K ಒಳಗಂತೂ ಈಸಿ ಬಂದುಬಿಡ್ತೀರಾ. ಸೊ ಇದಿಷ್ಟು ಅಂತೂ ನೀವು ಪಕ್ಕಾ ಪ್ರಿಪೇರ್ ಆಗಬೇಕು ಅಂತ. ಇದಾದ್ಮೇಲೆ ಬಾಕಿದ್ನೆಲ್ಲ ಬಿಟ್ಬಿಟ್ಟು ಬರೀ ಇಷ್ಟನ್ನು ಮಾತ್ರ ನೀಟಾಗಿ ಪ್ರಿಪೇರ್ ಆಗ್ಬಿಟ್ಟು ಹೋಗೋದಲ್ಲ, ಇದಂತೂ ಮ್ಯಾಕ್ಸಿಮಮ್ ಪ್ರಯಾರಿಟಿಲಿ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪ್ರಯಾರಿಟಿಲಿ ಅದರ್ ಚಾಪ್ಟರ್ಸ್ನ ಕೂಡ ಡೀಲ್ ಮಾಡ್ಕೊಂಡು ಹೋಯಿತು ಅಂದರೆ ಯು ವಿಲ್ ಹ್ಯಾವ್ ದ ಕಾಂಪ್ರಹೆನ್ಸಿವ್ ಕವರೇಜ್ ಆಫ್ ಚಾಪ್ಟರ್ಸ್ ಫಾರ್ ಯುವರ್ KCET ಎಕ್ಸಾಮ್. ಸೊ ತುಂಬ ಜನ ಇನ್ನ ಪ್ರಿಪ್ರೇಷನ್ನೇ ಸ್ಟಾರ್ಟ್ ಮಾಡಿಲ್ಲ ಬ್ರೋ, ಇವಾಗಲೂ ಸ್ಟಾರ್ಟ್ ಮಾಡಿದ್ರೆ ಆಗುತ್ತಾ ಅಂತೆಲ್ಲ ಕೇಳ್ತಿದ್ರಿ. ನೋಡಿ ಇಲ್ಲಿ ಈ 27 ಚಾಪ್ಟರ್ಸ್ನ ಕರೆಕ್ಟಾಗಿ ಓದಿದ್ರೆ ನಿಮ್ಗೆ 100 ಮಾರ್ಕ್ಸ್ ಬಂದ್ಬಿಡುತ್ತೆ. 100 ಮಾರ್ಕ್ಸ್ ಮೇಲೆ ತೆಗೆದ್ರೆ ನೀವು ಆಲ್ರೆಡಿ ಸೇಫ್ ಝೋನ್ಗೆ ಎಂಟ್ರಿ ಆಗ್ಬಿಟ್ಟಿರ್ತೀರಾ. ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ 27 ಚಾಪ್ಟರ್ಸ್ನ ಲಿಸ್ಟ್ ಡೌನ್ ಮಾಡಿಕೊಂಡು ನಿಮ್ಮ ರೂಟೀನಲ್ಲಿ ಇದನ್ನ ಹೆಂಗೆ ಇನ್ಕಲ್ಕೇಟ್ ಮಾಡಿಕೊಂಡು ಇದಕ್ಕೆ ಹೆಂಗೆ ಟೈಮ್ ಅಲೋಕೇಟ್ ಮಾಡ್ತೀರಾ ಅನ್ನೋದನ್ನ ನೀವೇ ಡಿವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಪ್ರೀವಿಯಸ್ ವೀಡಿಯೋಲ್ಲೇ ಹೇಳಿದ್ದೆ ಅನ್ಸುತ್ತೆ, ನಾನು ಟೈಮ್ ಟೇಬಲ್ ಒಂದು ಅಪ್ಲೋಡ್ ಮಾಡ್ತೀನಿ, ಐಡಿಯಲ್ ಟೈಮ್ ಟೇಬಲ್ ಏನು ನೀವು ಫಾಲೋ ಮಾಡಬೇಕು ಫಾರ್ ದ ನೆಕ್ಸ್ಟ್ 20 days ಅಂತ ಹೇಳಿ. ಅದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ NIET ಜಾಯ್ನ್ ಆಗಬೇಕು ಅನ್ಕೊಂಡಿರೋರು ಇವತ್ತೇ ಟೆಸ್ಟ್ಗೆ ರಿಜಿಸ್ಟರ್ ಮಾಡಿ, ಯಾಕಂದ್ರೆ ಲಾಸ್ಟ್ ಡೇಟ್ ಇನ್ನೇನೋ ಹತ್ರ ಬರ್ತಿದೆ. ನಿಮಗೆ ಗೊತ್ತಿಲ್ಲದೇನೆ ಲಾಸ್ಟ್ ಡೇಟ್ ಆಗಿಬಿಡುತ್ತೆ. ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ.